ನಿಮ್ಮ ಕ್ಷೇತ್ರದ ಜನತೆಗೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ತಾವು ಏನು ಹೇಳಕ್ ಬಯಸ್ತೀರಿ? ನಮ್ಮ ಕೋಲಾರ ವಿಧಾನಸಭೆ ಕ್ಷೇತ್ರದ ಎಲ್ಲ ಮತಬಾಂಧವರಿಗೂ, ರೈತರಿಗೂ, ಎಲ್ಲ ಮುಖಂಡರಿಗೂ, ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡ್ಕೊಂಡು ಕಾಲೇಜವರೆಗೂ LLB ಇರೋರ್ಗೂ ಸ್ಟೂಡೆಂಟ್ರಿಗೂ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ನಾನು 100% ನಿಯತ್ತಾಗಿ ಕೆಲಸ ಮಾಡ್ತೀನಿ. 100% ನಿಯತ್ತಾಗಿ ನಿಮ್ಮ ನಂಬಿಕೆಗೆ ಯಾವತ್ತೂ ನಾನು ದ್ರೋಹ ಮಾಡೋದಿಲ್ಲ. ನಿಮ್ಮ ನಂಬಿಕೆಯನ್ನು ನಾನು ಉಳಿಸ್ಕೊಳ್ತೇನೆ. ಯಾವತ್ತಿದ್ರೂ ಏನೇ ಇದ್ರೂ ಒಂದು MLA ಅಂದರೆ 24 hours ಕೆಲಸ. ನೀವೆಲ್ಲ ಓಟ್ ಹಾಕಿರೋದು ಏನಕ್ಕೆ ಅಂದರೆ ನಮ್ಮನ್ನು ವಿಧಾನಸೌಧಕ್ಕೆ ಹೋಗಿ ಸರ್ಕಾರದಿಂದ ದುಡ್ಡು ತಂದು ಡೆವಲಪ್ ಮಾಡಿರಿ, ರೈತನ ಕಾಪಾಡ್ರಿ, ಹಾಸ್ಪಿಟಲ್ಸು, ಸ್ಕೂಲ್ಸು, ಎಜುಕೇಷನ್, ಎಂಪ್ಲಾಯ್ಮೆಂಟು, ರೋಡ್ಸು, ವೆಟ್ನರಿ ಹಾಸ್ಪಿಟಲ್ಸ್ ಇಂಥದ್ದೆಲ್ಲ ಮಾಡಿ ಅಂತ ನೀವು ಓಟ್ ಹಾಕಿದ್ದೀರಾ. ನಾನು ಆ ಕೆಲಸದಲ್ಲಿ ಪ್ರಯತ್ನದಲ್ಲಿದ್ದೀನಿ. ಯಾವತ್ತೋ MLA ಒಂದ್ಸಲಿ ಸಿಕ್ಕದೇ ಇದ್ದರೆ, ಆಫೀಸಿಗೆ ಬಂದಾಗ ಸಿಕ್ಕದೇ ಇದ್ದರೆ ಸಿಕ್ಕಿಲ್ಲ ಅಂತ ಹೇಳೋದು ತಪ್ಪು. ಸಿಕ್ಕಿಲ್ಲ ಅಂತ ಹೇಳಬಾರ್ದು. ನಮ್ಮೂರಿಗೆ ಬಂದಿಲ್ಲ ಅಂತ ಹೇಳಬಾರ್ದು. ನಿಮ್ಮೂರಿಗೆ ಬಂದಿಲ್ಲ ಅಂತ ಹೇಳೋದಕ್ಕೆ ನೀವು ಕರೆದ್ರೆ ನಾವು ಬಂದೇ ಬರ್ತೀವಿ. ಊರುಗಳಿಗೆ ಯಾವ ಊರಿಗೆ ಬೇಕೋ ನಾವು ಬಂದೇ ಬರ್ತೀವಿ, ಯಾವ ವಾರ್ಡ್ಗೆ ಬೇಕೋ ನಾವು ಬಂದೇ ಬರ್ತೀವಿ. ಆದರೆ ಜನ ಮಾತಾಡೋದನ್ನು ಬಿಡಿ. ನಿಮ್ಮೂರಿಗೆ ಏನು ಅಭಿವೃದ್ಧಿ ಆಗಬೇಕು, ನಮ್ಮ ಕೋಲಾರಿಗೆ ಏನು ಅಭಿವೃದ್ಧಿ ಆಗಬೇಕು, ನನಗೆ ಮಾರ್ಗದರ್ಶನ ಕೊಡಿ, ನನಗೆ ನಿಮ್ಮ ಸಲಹೆ ಸೂಚನೆಗಳು ಕೊಡಿ. ಅದರ ಪ್ರಕಾರವಾಗಿ ನಾನು ನಡ್ಕೊಂಡು ಹೋಗುವಂಥ ಕೆಲಸ ನಾನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ತುಂಬ ಸಂತೋಷ ಸರ್. ಸ್ನೇಹಿತರೆ, ಒಬ್ಬ ಶಾಸಕರಿಗೆ ನಿಜಕ್ಕೂ ಏನೆಲ್ಲ ಅರ್ಹತೆ ಇರಬೇಕು ಸಂವಿಧಾನಿಕವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ಹುಟ್ಟಿರುವಂಥ ನೆಲಕ್ಕೆ, ನಾನು ಆಡ್ತಾ ಇರುವಂಥ ಭಾಷೆಗೆ, ನಮ್ಮ ಜನಕ್ಕೆ, ನಮ್ಮವರಿಗೆ ಆ ಮಾನವೀಯತೆಗೆ ನ್ಯಾಯ ಒದಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರಮ ಪಟ್ಟರೆ ಎಲ್ಲರೂ ಚೆನ್ನಾಗಿರ್ತೀವ್ರಿ ಅನ್ನೋ ಮಾತುಗಳನ್ನು ಕೆಲಸದ ಮೂಲಕ ತೋರಿಸ್ತಾ ಇದ್ದಾರೆ ಈ ಶಾಸಕರು ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತು. ಹಾಗೆಯೇ ದಿಢೀರಂತ ಏನೋ ದೊಡ್ಡ ಅಭಿವೃದ್ಧಿ ಆಗ್ಬಿಡ್ಬೇಕು ಅಂಥೇಳಿ ಅಡ್ಡ ಮಾರ್ಗಗಳಲ್ಲಿ ಹೋಗದೆ ನಂಬಿಕೆ ಅನ್ನುವ ಒಂದು ಪವಿತ್ರವಾದ ಭಾವನೆ, ಪ್ಯೂರ್ ಎಮೋಷನ್ನ ನಾವು ಇಟ್ಕೊಂಡ್ರೆ, ಪ್ರಾಮಾಣಿಕತೆ ಇದ್ದರೆ ಯಾರಿಗೂ ನಾವು ಸಲಾಮ್ ಹೊಡಿಬೇಕಾಗಿಲ್ಲ, ಮುಲಾಜ್ ನೋಡಬೇಕಾಗಿಲ್ಲ, ಧೈರ್ಯವಾಗಿರಬಹುದು ಅಂತ ಅದನ್ನು ಕೂಡ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹೌದ್ರಿ, ಏನೇ ಕೆಲಸ ಮಾಡೋಕ್ಕೂ ಧೈರ್ಯ ಬೇಕು ಅಂತ ಹೇಳ್ತೀವಿ. ಆದರೆ ಧೈರ್ಯ ಹೆಂಗ್ರಿ ಬರುತ್ತೆ? ಧೈರ್ಯ ಬರಬೇಕು ಅಂದರೆ ನಾವು ನಂಬಿಕೆ, ಸತ್ಯ, ಪ್ರಾಮಾಣಿಕತೆಯಿಂದ ನಡೆದ್ರೆ, ಓಪನ್ ಆಗಿದ್ದರೆ, ನೇರವಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋದನ್ನು ಬಹಳ ಸೊಗಸಾಗಿ ಅವರ ಕೃತಿಯ ಮೂಲಕ, ಅವರ ಕೆಲಸದ ಮೂಲಕ ಒಂದಿಷ್ಟು ಮಾತನಾಡೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನನಗೆ ಪ್ರಾಮಾಣಿಕವಾಗಿ ಅನ್ನಿಸ್ತು. ಹಾಗಾಗಿ ಈ ಕಾರ್ಯಕ್ರಮ ನಿಮಗೆ ಬಹಳ ಬಹಳ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಚಲವಾದ ನಂಬಿಕೆ ಮತ್ತು ವಿಶ್ವಾಸ. ಹಾಗೆಯೇ ನಿಮ್ಮ ಕ್ಷೇತ್ರದ ಅಂದರೆ ಈ ಕ್ಷೇತ್ರದ ಮತದಾರರಿಗೆ ಏನೇ ಅಹವಾಲುಗಳಿದ್ರು, ಸವಾಲುಗಳಿದ್ರು ಕೂಡ ಈ ಶಾಸಕರಿಗೆ ನೀವು ತಿಳಿಸ್ಬೋದು ಕಮೆಂಟ್ ಮಾಡೋ ಮೂಲಕ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.